ಡೈರಿ ಮಿಲ್ಕ್ ಕೆಲವು ತಿನ್ನಿ ವಯಸ್ಸಿ ಸೇಡಿ ಬರೋ ದರ್ಬೇಸಿ ಅದರೊಳಗೆ ಮತ್ತೆ ಜೆ ಗಜ ನಾಡ ಕಾರು ಕೊಟ್ಟು ಸಂಬಳ ಕೊಡ್ತಾರೆ ನಿಂಗೆ ಹೋಟೆಲ್ಲ ವಿಡಿಯೋ ಎಲ್ಲರಿಗೂ ಕೂಡ 35 ರೂಪಾಯಿನ ಖರ್ಚು ಮಾಡಿ ಮದುವೆನ ಮಾಡ್ತಾ ಇದ್ದಾರೆ. ಏನಿದು ಏನು ಕೆಲಸ ಮಾಡಿದ್ದು ಓನರ್ ಯಜಮಾನ್ ಆಗ್ಲೇ ಕಾರ್ತಿಕ್ ಯಾವ್ದೋ ಹುಡುಗಿ ತೋರಿಸಿ ಕ್ರಶ್ ಆಗಿದೆ ಅಂತಿದ್ನಲ್ಲ 3 ಗಂಟೆ ಕತ್ತವ್ರಿಗೆ ಸುಸ್ತಾಗಿದ್ದೀನಿ ಮನೆಗೆ ಹೋಯ್ತು ಕಣ ಅಲ್ಲಿ ಸೀದಾ ಊರಿಗೆ ಬರಿವೆ ಮೂಳೆನ ಬೆಳೆನ ಮೊಬೈಲ್ ಒಂದು ಇಂಪ್ಲಾಂಟ್ ಮಾಡಿಸ್ಕೊಬಿಡಿಲ್ಗೆ ಹೊರಡಿ ಬೇಗ ಮಗ ಏನು ನೀನು ತಂದೇನು ಫುಲ್ಲು ಲೇಟಾಗಿ ಹೋಗಿದೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ಎತ್ತರಾಗಿದೆ ಚೌಟನ್ನ ಸಿಂಪೆ ಸಣ್ಣದಾಕಿರ್ಬೇಕಾಗಿತ್ತು. ಹುಷಾರಾಗಿಡ್ಕ ಕಷ್ಟಪಟ್ಟು ಅವರಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಸ್ಪೋರ್ಟ್ಸ್ ಏನೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಲೇಟ್ ಆಗ್ಬಿಟ್ಟಿದೆ ಸ್ವಲ್ಪ ಬಂದಿರೋದು ಕಂಕಣ ಡೈರಿ ಮಿಲ್ಕ್ ಕೆಲವು ತಿನ್ನಿ ವಯಸ್ಸಿ ಮಾಡಿ ಸೇಡಿ ಬರೋ ದರ್ಬೇಸಿ ಫುಲ್ ಸುಸ್ತಾಗಿದ್ದಾರೆ. ಅವ್ರ ಅಪ್ಪಾಜಿ ಫುಲ್ ಖುಷಿಯಾಗಿದ್ದಾರೆ. ಮಗಂದು ಮದುವೆ ಮುಗೀತು ಅಂತ ಕೂತೀವಿ. ಇವ್ರು ಕಾರ್ ತಗೊಂಡ್ ಬರೋದು ಲೇಟ್ ಮಾಡಿದ್ದಾರೆ ಈಗ ಸೇರಿ 9 ಗಂಟೆಗೆ ಬಂದಾರೆ. ಅವ್ನು ಲೇಟ್ ಆಗೈತೆ ಇವ್ನು ಲೇಟ್ ಆಗೈತ ಬರವನ ಗಾಡಿಗೆ ಅವನು ಹೊಡೆದವನ 7 ಗಂಟೆಗೆ ಬಿಟ್ಟಿವಿ. ಬರ್ಬೇಕಾದ್ರೆ 9 ಗಂಟೆ ಆಯ್ತಾ 30 ಕಿಲೋಮೀಟರ್ 4 ಕ್ಲಾಸ್ನಾಗ ಹೊಡೆದಿಲ್ಲ. ಓಕೆ ಓಕೆ ಅದರೊಳಗೆ ಮತ್ತೆ ಜೆ ಗಜ ನಾಡ ರೂಮ್ಗೆ ಹೋಗ್ಬೇಕಂತ ಈಗ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ಉದಯಶಂಕರ್ ಅವರು ಪಂಚೆಯಿಂದ. ನೋಡಿ ನಮ್ಮ ಫ್ರೆಂಡ್ಸ್ ಒಂದು 5:15ಗೆ ಬಂದೈತೆ ಅಂಕಲ್, ಈಗೊಂದು ಬಂದೈತೆ. ಲೇಟಾಗಿ ಬಂದು ಇದೇ ಆಗೋಯ್ತು. ಇನ್ನೂ ಮರ್ತ್ಕೊತಾರೆ, ಫುಲ್ ಸುಸ್ತಾಗಿದ್ದಾರೆ. ನಮ್ಮ ಮೇಲೆ ಬೇರೆ ರೇಗಾಡ್ಬಿಟ್ರು ಲೇಟಾಗಿ ಬಂದು ಅಂತ. ನಾವ್ ಏನ್ ಮಾಡೋಣ? ಇಬ್ರು ಕಂಟೆಂಟ್ ಇಬ್ರು ಬನ್ನಿ ಅಂದ್ರೆ ಒಬ್ಬರೇ ಬಂದಿದ್ದಾರೆ. ಫ್ರೆಂಡ್ ಇದ್ದಂಗೆ ಅಂಕಲ್ ಅಲ್ಲ. ಮುಂದಿನ ವರ್ಷ ಮದುವೆ ಉದಯಶಂಕರ್ ಬರ್ಬೇಕು. ಇಲ್ಲಿ ಯಾಕಡೆ ಹೆಣ್ಣು ನೋಡೋದು? ಯಾಕಡೆ ಹೆಣ್ಣು ಚಂದ? ರಾಕೇಶ್ ಅಂತ ನಮ್ಮನ್ನು ತೋರ್ಸಕ್ಕಿಂತ ನಿಮ್ಮನ್ನು ನೀವು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಬಸ್ ಬರ್ತೇನೋ ಬಂದಿಲ್ಲ ಬಾರಪ್ಪ. ಚೇಂಜ್ ಇದ್ದಿದ್ರೆ ಇಷ್ಟು ಬಸ್ ಬಂದು ಮಕ್ಕಳು ಹೊತ್ತಾಗಿರೋದು. ಬೇಗ ಬಂದ್ಬಿಟ್ಟವ್ರೆ ಫಸ್ಟ್ನೇ ಬಸ್ಗೆ. ಅದಕ್ಕೆ ಹಿಂಗೆ ಆಯ್ತೆ. ಈಗ ಬಸ್ ಬಂತು. ನಾವು ಯಾವಾಗ ಆಡ್ತಾ ಇದ್ದೀವಿ ಡ್ರೈವರ್ ಕೆಲಸಕ್ಕೆ ಕೇಳ್ದಲ್ಲ ಅಣ್ಣ ಹಾಕೋದಂತ ಬತ್ತೀಯಾ? 35,000 ಕೊಡಿ ಸಂಬಳ. 40 ಕೊಡ್ತೀನಿ ಬಾ. ಯಾವ ಕಾರ್ ನಿಂತತೆ ನಾವು ಕೊಡ್ಬೇಕಾ? ಅಲ್ಲ ಕಾರ್ ಕೊಟ್ಟು ಸಂಬಳ ಕೊಡ್ತಾರೆ ನಿಂಗೆ. ಲೋ ಬುಲ್ಡೆ ನೆಟ್ಟ ಬುಲ್ಡೆ ನಮ್ಮನ್ನ ಫೋಟೋ ತಗೊಳ್ಳೋದು ನೋಡ್ತಾನೆ ಮಗ. ನಾವು ಫೋಟೋ ತಗೊಳಂಗಿಲ್ವಾ? ಫೋಟೋ ತಗೊಳ್ಳೋದು ಹೊಡಿತಿದ್ದಿ ಮತ್ತೆ ಹೊಡಿಯಂಗೆ ನೋಡ್ತಾ ಇದೀಯಾ? ಗುರಾಯಿಸ್ತಾ ಇದ್ದಿಲ್ಲ ಚೇತನಕ್ಕೆ ಏನಿಲ್ಲ ಸರ. ಬಾರು ಊಟಕ್ಕೆ ಹೋಗ್ತೀನಿ. ಹೆಂಗೆ ನಮ್ಮ ನಿಂಗೆ ಮೋಸ ಕತ್ತೀರಿ, ನಮಗೆ ಏನೂ ಬರ್ತಾ ಇಲ್ಲ, ನಿಮ್ಗೆ ಏನು ಕೊಟ್ಟಿದ್ದು? ಯಾಕೆ ಲೇಟ್ ಆಯ್ತು ಬಸ್ಸು? ಯಾಕೆ ಲೇಟ್ ಆಯ್ತು ಬಸ್ಸು? ನಿಮ್ಮಂತ ಬುದ್ಧಿವಂತರು ಇರಲಿಲ್ಲ ಸರ ಬಸ್ ಒಳಗಡೆ. ನಿಮ್ಮಂತ ಬುದ್ಧಿವಂತರಿಲ್ಲ ಬಸ್ ಒಳಗೆ. ನಿಮ್ದು ಔಟ್ಫಿಟ್ ಕಾಸ್ಟ್ ಏನು? ಸಂಜೆ ಕೇಳ್ತಿದ್ದೀರಾ?
ಹೇಳ್ರಿ ಏನು ಔಟ್ಫಿಟ್ ಯಾಕಿಂದು ಔಟ್ಫಿಟ್ ಕಾಸ್ಟ್ ಏನು 1500 rupees. ಯಾಕೆ ನಿಮ್ಗೆ ಹೇಳ್ತಿದ್ದೀರಾ ಫೋಟೋ ವಿಡಿಯೋ ಬನ್ರಿ ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದಿರಿ ಹೇಳ್ರಿ 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 ನಗಡ್ತಾ ಹೇಳ್ರಿ ನೋಡೋಣ ಅದೇನೇನು ಮಾಡಿ ಸರಿ ಹೇಳ್ರಿ ನಾನು ಏನು ಮಾಡಿಲ್ಲ ನಮ್ಮ ಇವರೇ ಮಾಡಿರೋದು ಏನು ಹೇಳು ನಮ್ಮ ಚಿಕ್ಕಪ್ಪನೇ ಮಾಡಿರೋದು ಏನು ಹೇಳುವಾಗ ಏನು ಶಾಸ್ತ್ರ ಇದು ಬ್ರಹ್ಮಗಂಟು 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 ನೋಡು ಒಂದ್ ಕಡೆಯಿಂದ ಎಷ್ಟೊತ್ತಿಗೆ ಬಂತು ಗಾಡಿ ಎಷ್ಟೊತ್ತಿಗೆ ಹೊರಟು ಗಾಡಿ ಅಂತ ಕೇಳ್ತಾ ಇರೋದೇ ಬ್ರಹ್ಮಗಂಟು ಕಟ್ತೀನಿ ನೀನು ಕಟ್ಬಿಡ ಕಣ ಓ ಏನು ಹೇಳಿದ್ರೆ ಚಿಕ್ಕಪ್ಪರು ಉದಯವ್ರಿಗೆ ನಮ್ಮ ಆ ಕಡೆಗೆ ಈ ಕಡೆಗೆ ಯಾಕೆ ಓಡಾಡ್ತಾ ಇದೀಯ ಇವರು ನಮ್ಮ ಉದಯವರು ಚಿಕ್ಕಮ್ಮರು ಫುಲ್ಲು ಸಿಕ್ಕಾಪಟ್ಟೆ ಓಡಾಡಿದ್ದಾರೆ ಇವರು ಬೆಳಗ್ಗೆಯಿಂದ ಎಲ್ಲರಿಗೂ ಕೂಡ 35 ರೂಪಾಯಿನ ಖರ್ಚು ಮಾಡಿ ಮದುವೆನ ಮಾಡ್ತಾ ಇದ್ದಾರೆ 35 ರೂಪಾಯಿ 35 ರೂಪಾಯಿ ಖರ್ಚು ಮಾಡಿದಾರಂತೆ ಅವರ ಮಹಿಳೆನ ಕೇಳಿ ಅದರ ಆನಂದ ಹೆಂಗಿದೆ ಸಂತೋಷ ಎಷ್ಟಾಗಿದೆ ಹೇಳ್ತಾರೆ ಹೇಳಿ ಸರ್ ಹೇಳಿ ಚೇತನ್ ಮದುವೆ ಹೇಗೆ ನಡೀತು ಅಂತಿಮ ಮಟ್ಟಕ್ಕೆ ಬಂದಿದೆ ಖಂಡಿತ ಬಂದಿದೆ ಇಲ್ಲಿರೋದಲ್ಲ ಮದುವೆ ಊರಲ್ಲಿರೋದು ಮದ್ವೆ. ನಿಜವಾದ ಮದುವೆ ಮದ್ವೆ ಇದೆ. ತೋರಿಸ್ತೀವಿ ಮೆರವಣಿಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ಕಿರಣ್ ಅಂತ ಹುಡುಗನ ಜೊತೆ ಇದ್ದಾರೆ ಏನಿದು ಈ ಸಲ ಕಪ್ ನಮ್ದೆ ಏನಿದು ಈ ಸಲ ಕಪ್ ನಮ್ದೆ ಸಿಬ್ಬಂದಿ ಬಂದಿದ್ದಾರೆ ಅವರ ಕೋಲಿಗ್ಸ್ ಇದೇ ನೀವು ಬನ್ನಿ ನೀವೇನು ಹಾಕಂಗಿಲ್ಲ ಈ ಕಡೆಗೆ ಅವ್ರು ಹಾಕ್ತಿದ್ದಾರೆ ನೀವು ರೌಂಡ್ ಹಾಕ್ಬಿಟ್ಟಿಲ್ಲ ನಾನೇನೋ ಟೈಮ್ ಆಯ್ತು ಕಣೋ ಹಾಂ ಅವ್ರು ತೋರಿಸಿ ಮಗ ತೋರಿಸಿ ಹಾಂ 2 ರೂಪಾಯಿ ಉಪಯೋಗ ಇಲ್ಲ ನಮ್ಮ ಮಕ್ಕಳು ಒಳ್ಳೆ ವ್ಲಾಗಿಂಗ್ ಮಾಡ್ತಿದ್ದೆ ಒಳ್ಳೆ ಫ್ಯೂಚರ್ ಬ್ರೆಡ್ ಫ್ಯೂಚರ್ ಈಗ ಸಪ್ತಪದಿ ಎಲ್ಲ ಮುಗಿದಿದೆ ನಾನು ಯಾವುದೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಫುಲ್ಲು ಬಿಸಿ ಇದ್ದೆ ಅದೇನೋ ಒಂದೊಂದು ಮಂತ್ರ ಹೇಳಿಸ್ತಾರೆ ಜೀವನ ಅವ್ರು ಹೇಳ್ದಂಗೆ ಮಾಡೋ ಹೇಳ್ಕೊಡ ನೀನೇನು ಮಾಡ್ತಾ ಇದೀಯ ಹೇಳ್ತಿದ್ದೀನಿ ಅವ್ನು ಕೇಳ್ತೀನಿ ಹೇಳ್ಕೊಡು ಮತ್ತೆ ಹೂವು ಇಟ್ಕೊಂಡು ಅದನ್ನ ನೀರಿಗೆ ಹಚ್ಚಿ ಕುಂಕುಮಕ್ಕೆಲ್ಲ ಹಚ್ಚು ಶಾಸ್ತ್ರ ಎಲ್ಲನೂ ಹೇಳಿ ಸಂಪ್ರದಾಯವನ್ನು ಹೇಳಿ ತಿಳಿಸ್ತಿದ್ದಾರೆ ಹಾಗೆ ಬೇಸ್ ನೋಡಿ ನೋಡಿ ಬೇಸ್ ನೋಡಿ ತಮ್ಮ ಅಣ್ಣಗೆ ಏನೋ ಹೇಳ್ತಿದ್ದಾರೆ ಸಪ್ತಪತಿ ಸಪ್ತಪದಿ ಆಯ್ತು ಕಣ ಅಲ್ಲ ಏನು ಕೆಲಸ ಮಾಡಿಲ್ಲ ಓನರ್ ಹೆಚ್ಚಬಾರ್ದು ಅವ್ರು ಹೇಳ್ದಾಗ ಹೆಚ್ಚಿ ಹೆಂಗೆ ಹೆಚ್ಚಿಬಿಟ್ರ ಬರ ಹೂ ಹೆಚ್ಚುವ ಹೂವು ಎರ್ಚಲ್ ಬಸ್ ಕೊಡಿ ಕೊಡು ಓ ಹೆಸರ ಮೇಕೆ ಜೋರಾಗಿ ಹೆಸರು ರೆಡಿ 3 2 1 ಗೋ ಭಾಸ್ಕರ್ ಥ್ಯಾಂಕ್ಸ್ ಅಂತ ಭಾಸ್ಕರ್ ಹೂ ಹೆಚ್ಚಕ್ಕೆ ಬೇಡ ಥ್ಯಾಂಕ್ಸ್ ಸಕ್ಕ ಹೆಲ್ಪ್ ಆಯ್ತು ಎಷ್ಟು ಮರಿತೀರಾ ಎಲ್ಲ ತಂದು ಇಟ್ಕೊಳಕ್ಕಾಗಲ್ವ ಉದಯ್ ನಾನು ಅವ್ನು ಕೊಟ್ಟಿದ್ದ ಕಣ ಹಾಲು ಬಿಡಿಸ್ತಿರ್ಲಿಲ್ವಾ ವಾಚು ಹಾಳಾಗಲ್ವಾ ನಕ್ಷತ್ರ ನೋಡಲಿಕ್ಕೆ ಗಂಡು ಹೆಣ್ಣು ಹೋಗ್ತಿದ್ದಾರೆ ನನ್ನ ಮಗ ಡೌನ್ ಪೇಮೆಂಟ್ ಅದನ್ನ ಬೇಕಾದ್ರೆ ಬಾಡಿಗೆ ಕೊಡ್ತಾರೆ ನೋಡಿ ಇವರೇ ಕೇಳಿ ಫೋಟೋ ವಿಡಿಯೋ ಮಾಡಿಸ್ಕೊತಾರೆ ಫೋಟೋ ನಮ್ಗೆ 5 ರೂಪಾಯಿ ಮಾಡು ಅಂದ್ರೆ 10 ರೂಪಾಯಿ ಹೆಸರು ಕಿರಣ ಪಕೀರ ಅಂತ ಅದೇ ನೀನೇನು ಖರ್ಚು ಬಿಡ ಮೇಕೆ ಅವ್ರು ನೋಡಿ ಅವ್ರು ಎತ್ತಾರೆ ಏನ್ ಮಾಡ್ತಾ ಇದಾರೆ ಆಂಟಿ ಸೂರ್ಯನ ಕಂಡ ಚಂದ್ರನ ಕಂಡ ಅಂತ ತೋರಿಸ್ತಾ ಇದ್ದಾರೆ ಕಾಣದೇ ಇದ್ರು ಹೂ ಅಂತ ಹೇಳ್ಬೇಕು ಸಂಸಾರನು ಹಂಗಿಯ ಕಷ್ಟ ಸುಖ ನಾವು ಡ್ರೋನ್ ಬಿಡ್ತೀವಿ ಏನ್ ಬಸ್ ಟ್ರಿಪ್ ರಾಜಸ್ಥಾನ್ಗೆ ಬಾಕಿ ಏನ್ ತಾತಿದ್ದಾರೆ ಡ್ರೋನ್ ನೆಕ್ಸ್ಟ್ 3 2 1 ಗೋ ಹಾಂ ತೋರಿಸ್ತಿದೆ ಓ ನೆಲ್ಬೇಕ ಮಗ ಇಷ್ಟು ಮಗ ಅವನೇನು ಮದುವೆ ಆಯ್ತು ನಮ್ಮ ದಿನ ಆಯ್ವಲ್ಲ ಹೋಗಿ ಮತ್ತೆ ಅಲ್ಲಿ ನಿಂತಿದ್ದಾರೆ ನೆಳಿಗೆ ಎಡೆ ಒಳಿಕೆ ಅಲ್ಲಿ ನಿಂತಿದ್ದಾರೆ ಹೋಗಿ ಓ ಏನು ಅಲ್ಲಿ ಎಲ್ಲಿ ಹುಡುಕಿದ್ದಾರೆ ಅಲ್ಲಿ ನೋಡ ಎಲ್ಲಿ ಹುಡುಕಿಲ್ಲ ನೆಳ್ಳ ಮಗ ಡ್ರೋನು ಯಾವಾಗ ತಗೊಳ್ಳೋದು
ರಾಜಸ್ಥಾನ್ ಆಯ್ತು ಹಾಂ ಹಾಂ ಇವತ್ತು ಹೋಗದಾ ಕೈಗೆ ಸಿಕ್ಕ ಕಲ್ಲಡ ಕರಡ್ತಾರೋ ಮನುಷ್ಯ ನೀವೇನಲ್ಲಿ ಇವರೆಲ್ಲ ಫ್ರೆಂಡ್ಸು ಅಂತ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ಕಲ್ಯಾಣ ಕರ್ನಾಟಕ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ನೋಡಿದ್ರೆ ಅವ್ರ ತಂದೆಯವರು ಖುಷಿಯಾಗಿದ್ದಾರೆ ಹಿರಿ ಮಗ ಮದುವೆ ಮಾಡಿ ಇವನಂತ 4 ಜನ ಫ್ರೆಂಡ್ಸ್ ಇದ್ಬಿಟ್ರೆ ಯಾವ ಮದುವೆನೂ ಮಾಡೋಕ್ಕಾಗಲ್ಲ ಅಲ್ಲ ಮದುವೆ ಹುಡುಗ ಹುಡುಗಿ ನಡುವ ನಮ್ದೇ ಅದಲ್ಲದೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಡಿಗೆ ಮದುವೆ ಕ್ರಶ್ ಆಗಿದೆ ಆಗ್ತಾನೆ ಸುಮ್ಮನೆ ಜೋಸ್ ಇಲ್ಲ ಕ್ರಶ್ ಆಗಿದೆ ಬಟ್ ಟೈಮ್ ಸಿಕ್ಕಿಲ್ಲ ಅಷ್ಟೇ ಆಗ್ಲೇ ಕಾರ್ತಿಕ್ ಯಾವ್ದೋ ಹುಡುಗಿ ತೋರಿಸಿ ಕ್ರಶ್ ಆಗಿದೆ ಅಂತಿದ್ನಲ್ಲ ಆಲೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಹಾ ರೆಡ್ ಡ್ರೆಸ್ ರೆಡ್ GAJA ಗಜ ಅಂದ್ರೆ ಏನು ಸ್ಪೆಲ್ಲಿಂಗ್ ಅಲ್ಲೇ ಆಡ್ ಮಾಡ್ಬಿಟ್ಟವ್ರು ಊರಿಗೆ ಒಂದು ಚಿಂತೆ ಆದ್ರೆ ಊರು ಹುಚ್ಚು ಇನ್ನೊಂದು ಚಿಂತೆ ಓ ಇಡೀ ತಗೊನೆ ಅಲ್ಲಯ್ಯ ಅಲ್ಲೋ ಇಡೀ ಊಟ ಹೇಗಿದೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ ಬಿಡು ಬೇಡ ಬೇಡ ಮಗ ಊಟ ಎಲ್ಲ ವಿಚಾರಿಸ್ಕೊಂಬಂದು ಹೇಗಿದೆ ಅಂತ ಊಟ ಇನ್ನು ಮಾಡ್ತಾವ್ರೆ ಅವ್ರು ಏನು ಮಾಡ್ತಾರೆ ನವೀನ್ ಅವರು ಅಂತ ಭಾಳ ಸಾಧು ಜೀವಿ ಸಾಧು ಸಂತರು ಒಂದು ಮಾತಾಡಿದ ಸಾಧು ಜೀವಿ ನೋಡಕ್ಕೆ ಹೆಂಗ ಅವ್ರು ನೋಡಿ ಸಾಧು ಜೀವಿ ನೋಡಿ ಇವ್ರು ನೋಡಿ ನೋಡಕ್ಕೆ ಹೆಂಗಿದ್ದಾರೆ ಉಗ್ರ ಪ್ರತಾಪಿ ಅರ್ಧ ಮಾರಿ ರಿಸೆಪ್ಷನ್ಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಇವಾಗ ಮದುವೆ ಗಂಡಿಗೆ ಸುಸ್ತಾಗಿ 3 ಗಂಟೆ ಕತ್ತವ್ರಿಗೆ ಸುಸ್ತಾಗಿದ್ದೀವಿ ಮದುವೆ ಇಲ್ಲ 3 ಗಂಟೆಗೆ ಹಾಕೋದೇ ಸುಸ್ತಾಗ್ಬಿಟ್ಟಿದೆ ವಿಜಯ್ ಶಂಕರ್ ಪಂಖ ರೆಡಿ ಆಗಿದ್ದಾರೆ ಓ ಫುಲ್ ರೆಡಿ ಆಗಿದ್ರಲ್ಲಪ್ಪ ಅಲ್ಲಯ್ಯ ಫುಲ್ ರಾಜಕಾರಣಿ ಆಗುವೇನೋ ಅಲ್ಲ ಮನೆಗೆ ಹೋಗೋ ಟೈಮಿಗೆ ಬಂದಿದೆಯಲ್ಲ ಮದುವೆ ಎಲ್ಲ ಮುಗಿದ್ಮೇಲೆ ನೀನೊಬ್ಬ ಫ್ರೆಂಡ್ ಏನಲ್ಲ ಹಾಂ ಮಾತ್ರ 10 ಸತಿ ಫೋನ್ ಮಾಡ್ತಾನೆ ಹೋದ್ರಾ ಲಾಸ್ಟಿಗೆ ಅವ್ರಿಗೆ ಈ ಥರ ಎಲ್ಲ ಅಭ್ಯಾಸ ಇಲ್ಲ ಉದಯಂಗೋಸ್ಕರ ಇವತ್ತೆಲ್ಲ ಈ ಥರ ಔಟ್ಫಿಟ್ ರೆಡಿ ಆಗಿರೋದು ಇವರು ಆಲ್ರೆಡಿ ಒಂದು ಬೈದ ಆಯ್ತಾ ಇನ್ನೊಂದು ಫೋಟೋ ಆಯ್ತು 9 ಗಂಟೆಗೆ ಬಂದವರಿಗೆ ಬೈದಿದ್ದೀನಿ 1 ಗಂಟೆಗೆ ಬಂದಿದೆಯಲ್ಲ ನೀವು ಮಗ ಕಲ್ಯಾಣ ಕರ್ನಾಟಕ ಕಳಿಸು ಉದಯವರು ಕಾನೂನು ಕೈ ತಗೊಂಡಿದ್ದಾರೆ ಬರೀ ಡಿಸ್ಕಷನ್ ಆಯಿತು ಯಾಕೆ ಏನಾಯ್ತು ಸುಸ್ತಾಗ್ತಾ ಇದೆ ಊಟ ಮಾಡಬೇಕು ಹೊಟ್ಟೆ ಹಸ್ಬಿಟ್ಟೈತೆ ಊಟ ಮಾಡ್ಬೇಕು ಫಸ್ಟ್ ಊಟ ಮಾಡಿ ಆಮೇಲೆ ರಿಸೆಪ್ಷನ್ ಮಾಡಿಸ್ತೀವಿ ನಾಳೆ ಒಂದಿನ ಬ್ರೇಕ್ ಕೊಡ್ರಿ ನಮಗೆ ಬ್ರೇಕ್ ನಾಳೆ ಬೀಗ್ರ ಊಟ ಮುಗಿಸ್ಕೊ ಹೋಗು ಅಂತೀರಿ ಯಾಕೋ ಬ್ರೇಕ್ ಕೊಡ್ರಿ ಒಂದಿನ ಅಲ್ಲೋಡು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಚೆನ್ನಾಗಿ ಸಿಕ್ಕಿದ್ರಾ ಮೂಳೆನ ಬೆಳೆನ ಮದುವೆ ನಿಮ್ಮಣ್ಣದು ಏನು ಈ ಪ್ರಶ್ನೆ ಕೇಳ್ತಾ ಇದೆಯಾ ಭಾಸ್ಕರ್ ಮಕ್ಕಳ ಹಂಗೆ ಹಾಂ ಅವರು 2 ರೊಟ್ಟಿ ಹಾಕ್ಕೊಂಡಿದ್ದಾರೆ ರುಮಾ ರೊಟ್ಟಿ ಸೂಪರ್ ಇದರಿಂದ 2 ಹಾಕ್ಕೊಂಡಿದ್ದಾರೆ ಹುಡುಗರೆಲ್ಲ ಬೆಳಗಿಂದ ಏನು ಮಾಡಿದೆ ಸುಸ್ತಾಗಿ ನನ್ನ ನೋಡಿ ಟೀ ಕುಡಿಯೋದು ನೀನು ಬ್ಲಾಕ್ ಮಾಡಿದ್ದಿ ಬಿಡು ಮಗ ನಿನಗೆ ಯಾವ್ದು ಬೇಕು ಟೀ ಯಾವ್ದು ಬೇಕು ಅಲ್ಲ ಟೀ ಯಾವ್ದು ಬೇಕು ಹೇಳು ನಿಂಗೆ ಯಾವ್ದು ಟೀ ಬೇಕೋ ಅದು ಮಾಮೂಲಿ ಟೀ ನಾವು ಯಾವ್ದಾರು ಸ್ಪೆಷಲ್ ಹೇಳೋ ಒಂದು 10 ಕಾಯಿ ಇರ್ತೀನಿ ಲಾಕ್ ಮಾಡಕ್ಕೆ ಯಾವ ನೋಡಿ ಕಿವಳಿಕೇನು ಹಾಕ್ಸ್ಕೊಂಡಲ್ಲ ಏನು ಮಗ ಮೊಬೈಲ್ ಒಂದು ಇಂಪ್ಲಾಂಟ್ ಮಾಡಿಸ್ಕೊಬಿಡಿ ಇಲ್ಲಿಗೆ ಅಲ್ಲೇ ಎತ್ತಿ ಅಲ್ಲೇ ಟಚ್ ಮಾಡಿ ಎತ್ತಿ ಅಲ್ಲೇ ಮಾತಾಡ್ಬೋದು 24 ಗಂಟೆ ಅವ್ನು ಮೊಬೈಲ್ ಒಳಗಿರ್ತಾನೆ ಇನ್ಸ್ಟಾಗ್ರಾಮ್ ಒಳಗಿರ್ತಾನೆ ನಾನಮ್ಮನಿಗೆ ಕಾರ್ ಒಳಗೆ ಕೊರ್ಕತ್ತಾನ ಹಂಗೆ ಎಲ್ಲಿ ಬೇಕಲ್ಲ ನಿದ್ದೆ ಅಲ್ಲೊಂದು ಆಡಿಗೆ ಸೊಪ್ಪು ಕೊಡ್ತಾನೆ ಸೊಪ್ಪು ಕಟ್ಟಿದ್ದ ಕಾರ್ಗೆ ಅಲ್ಲೇ ಮನೆ ಕಣಿದ ಎಚ್ಚರಿಕೆ ಗರಿ ತಿನ್ನೋದು ಮನೆ ಕಣದು
ತೆಂಗಿನ ಸಸಿ ಕೇಳ್ದ, ತೆಂಗಿನ ಸಸಿ ಸಿಗ್ಲಿಲ್ಲ. ಟೀ ಬಿಡಲ್ಲ, ಟೀ ಬಂದಿದ್ದಾರೆ, ಇಂಥ ಬಿಸಿಲು ಟೀ ಬರುತ್ತೆ. ಕೊನೆ ಫೋಟೋ, ಫ್ಯಾಮಿಲಿ ಫೋಟೋ ನೋಡೋದು. ಇಲ್ಲಿ ಮೆರವಣಿಗೆ ಇದೆ, ಇಲ್ಲಿಗೆ ಎಂಡ್ ಫೋಟೋಶೂಟ್. ಏನದು ಏನದು ಹೊರಟಿ ಬೇಗ. ಮಗ ಏನು ನೀನು ತಂದೆ ಅಲ್ಲ, ನೀನೇ ಶಾಸ್ತ್ರ ಎಲ್ಲ ನೀನೇ ಮಾಡ್ತಾ ಇದೆಯಲ್ಲ. ಉದಯನ್ ಕಾರು ಉದಯನ್ ಬಿಟ್ಟು ಹೋಯ್ತಾ ಐತೆ. ನೆಕ್ಸ್ಟ್ ಇವ್ರದೇ ಮದುವೆ ಏನಂತಾರೆ? ಇವರು ನಮ್ಮ ಅಣ್ಣನ ಮಾವ, ಹೊಸ ಮಾವ ನಮಗೆ. ಅತ್ತೆ ಅಲ್ಲೆಲ್ಲ ಇದ್ದಾರೆ, ಅತ್ತಿಗೆ ಕಳ್ಸಿದ್ವಿ ಆಲ್ರೆಡಿ. ನಾವು ಅತ್ತಿಗೆನ ಕಾರ್ ಹಚ್ಚಿ ಕಳ್ಸಿದ್ವಿ. ನಾವು ಒತ್ತೀವಿ, ನೀನು ಇಲ್ಲೇ ವಿಡಿಯೋ ಮಾಡ್ಕೊಂಡು ನಿಂತ ನಾವು ಒತ್ತೀವಿ. ನಾನು ಬರ್ತೀನಿ, ಗೊತ್ತೀನಿ. ನಂದೇನೀಗ 4ನೇ ಕಾರ್ ಹೊಡ್ತಿದೆ. ಈಗ ಸ್ಟೈಲಿಶ್ ಸ್ಟಾರ್ ವಿನಾಯಕ್ ಅವರು ಹತ್ತಾ ಇದ್ದಾರೆ. ಬೀಗರು ಟಾಟಾ ಮಾಡಿದ್ರು. ಅಣ್ಣ ಬರ್ತೀವಿ. ನಾವು ಕೆಂಪ್ ಕಾರ್ ಹೋಯ್ತಾ ಇದೀವಿ, ನಮ್ಮ ಹಿಂದೆ ಕೆಂಪ್ ಬಸ್ ಬರ್ತಾ ಇದೆ. ಇವನೊಬ್ಬ ಆಗ್ಲೇ ನಿದ್ದೆ ಇನ್ನೊಂದು ಹೇಳ್ತೀನಿ, ಇವ್ರ ಅಣ್ಣ ಏನಂತ ಹೇಳ್ತಿದ್ರು ಗೊತ್ತಾ? ಉದಯ ಅದಕ್ಕೆ ಅವ್ರಿಗೆ ಆಧಾರ್ ಕಾರ್ಡ್ ತಂದಿದ್ರೆ ಬಸ್ ಕಾರ್ ಬರ್ತೀವಿ ನಾವು, KSRTC ಬಸ್ ಹತ್ಬಿಡು, ನಮ್ಮ ಊರಿಗೆ ಸೀದಾ ಹೋಯ್ತದೆ, ಆಧಾರ್ ಕಾರ್ಡ್ ತಂದಿರು ಅಂತ ಹೇಳ್ತಿದ್ರು. ಅದು ಇವತ್ತೇ. ಇನ್ನು ಕಾರ್ ಕೋರ್ಸ್ ಎಲ್ಲ ಆಗ್ಲೇ ಆಧಾರ್ ಕಾರ್ಡ್ ಏನಿಲ್ಲ ನಿಂದು, ಬಸ್ ಕತ್ತೆ ಕೆಂಪ್ ಬಸ್ಗೆ ನಮ್ಮ ಊರಿಗೆ ಹೋಯ್ತದೆ ಅಂತಿದ್ದಂತೆ. ನನ್ನ ಕಾರ್ ನನ್ನ ಬಿಟ್ಟು ಹೋಗ್ತಾ ಇದೆ. ನೋಡಿ ಹೇಗಿದೆ ಬೊಲೋರೋ. ಬೊಲೆರೋ ಬೊಲೆರೋ ಮಾಡ್ಬಿಟ್ಟಲ್ಲ ನನ್ನ ಕಾರ್ನ. ಅಲ್ಲ ಒಳ್ಳೆ ಆಕ್ಟರ್ ಅಂತ ಹಂಗ್ ನೋಡ್ತೀವಿ, ಮುಂದೆ ಬಸ್ ಗೊತ್ತೈತೆ. ನೋಡಿ ಉದಯ್ ಅವ್ರಿಗೆ ಮನೆಗೆ ಉಳಿದಿರೋ ಫ್ರೆಂಡ್ ಚೆನ್ನಾಗ್ ಮಾಡ್ದವನು, ನಾನೊಬ್ನೇ ಎಲ್ಲ ಹೋದ್ರು. ಉದಯನ ನೀಟಾಗಿ ಅವ್ನು ಸಮಾಧಾನ ಆದಾಗ ಅವ್ನು ಹೋಗಿ ಬಂದು ಹೋಯ್ತೀನಿ. ಇಷ್ಟ ಗಂಟ ಹೋಯ್ತೀನಿ ಇವಾಗ ಬಿಟ್ಬಿಡು ಅಂತ ಕೇಳ್ಕೊಂಡ. ಈಗ ಅವನೊಬ್ನೇ ಸಮಾಧಾನ ಆದ್ಮೇಲೆ ಹೋಯ್ತೀನಿ ಅಂತ. ನೀನ್ ಚೆನ್ನಾಗ್ ಮಾಡ್ದ ನೀನು. ಅವ್ರು ಕಲ್ಯಾಣ ಚಂದ್ರಪಣ್ಣದವ್ರ ವಿಚಾರ ಮಾತಾಡ್ತಾ ಇದೀವಿ. ನಿಮಿಷ ನಿಮ್ ತಗ ಬರ್ತೀವಿ, ಇನ್ನು ರಿಸರ್ವೇಶನ್ ಐತಲ್ಲ ನಿಮ್ದು. ಇಲ್ಲಿಗೆ ಅವ್ರ ಹೊತ್ತಿಗೆ ಅವರು ಹೊಂಟಿದ್ದಾರೆ, ಅತ್ತಿಗೆ ಅವರೆಲ್ಲ ಹೊರಟು ಅವ್ರ ಡ್ಯಾಡಿ ಅವ್ರ ಮುಂದೆ ಕರ್ಕೊಂಡು ಹೋಗ್ತಿದಾರೆ. ನಮ್ಮ ಅಪ್ಪ ಅವರು 120 ಹೋಯ್ತವ್ರೆ. ಹೋಯ್ತವ್ರೆ, ಅವ್ರು ಹಿಂದ್ಬಿಟ್ಟು ನಾವು ಹೋಗ್ತಾ ಇದೀವಿ. ಅದ್ರ ಮುಂದೆ ನನ್ನ ಕಾರ್ ಹೋಗ್ತದೆ, ಬೋಲಿನೋ ಹೋಗ್ತಿದೆ. ಗೊತ್ತಲ್ಲ ಬಾಮಲಿ ಬೋಲಿನೋ ನಿಮ್ಗೆ? ಹಿಂದೆ ಒಂದು ಕಲ್ಯಾಣ ಕರ್ನಾಟಕ ಗ್ಯಾಂಗ್ ಇದೆ. ಕೆಂಪಸ್ ಅಲ್ಲ, ಹಸಿರು ಬಸ್ಸು. ಯಾವುದು ನಮ್ದು ಕೆಂಪಸ್ ಕಣ, ಅದೇ ಯಾಕಲ ಹಸಿರು ಬಸ್ ಆಗುತ್ತೆ? ಹಸಿರು ಬಸ್ಸು ಅಂತಲ್ಲ ನೀನು. ಕರ್ನಾಟಕನ. ಸೊ ಇಲ್ಲಿಗೆ ಮದುವೆ ವ್ಲಾಗ್ ಎಂಡ್ ಮಾಡ್ತಾ ಇದೀವಿ. ಊರಿಗೆ ಹೋಗಿ ಮೆರವಣಿಗೆ ಇರುತ್ತೆ. ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗವಾ. ಬಾಯ್.